ನಮಸ್ತೆ ಮಾ. ನಮಸ್ತೆ. ನಿಮ್ಮ ಹೆಸರು? ಮಧುರ. ಓಕೆ, ಎಲ್ಲಿಂದ ಬರೋದು ನೀವು? ನಾವು ರಾಮಮೋಹನ್ಪುರದಿಂದ. ಓಕೆ, ಏನ್ ತೊಂದರೆ ಇತ್ತು ನಿಮಗೆ? ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಓಕೆ, ಮತ್ತೆ ಕೈ ನೋವು, ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಮೇನ್ ಆಗಿ ಬಂದು ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಿದ್ದು. ಓಕೆ, ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ನೀವು? ಈಗ ತುಂಬಾ ಜಾಸ್ತಿ ಆಗಿರೋದು 2.5 ವರ್ಷದಿಂದ ತುಂಬಾ ಜಾಸ್ತಿ ಆಗಿದೆ. ಓಕೆ, ಹಂಗಾಗಿದ್ರಿಂದ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರು ಅಂದ್ರು, ಇದ್ರ ಸೆರಾ ಕೇರ್ ಇದೆ, ಇಲ್ಲಿ ಹೋಗಿ ಥೆರಪಿ ತಗೊಳ್ಳಿ, ವಾಸಿ ಆಗತ್ತೆ ಅಂತ ಹೇಳಿ. ಕೈ ನೋವು ತುಂಬಾ ಅಂತ ಇದೆ. ಗ್ಯಾಸ್ಟ್ರಿಕ್ ಅಂದ್ರೆ ಒಂದ್ ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಉಪ್ಪಿಟ್ಟು ಏನ್ ತಿಂದ್ರು ಎದೆ ಉರಿ ತುಂಬಾ ಟ್ಯಾಬ್ಲೆಟ್ಸ್ ಹಾಕೋತಾ ಇದ್ರಾ? ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ತಗೊಳ್ತಾ ಇದ್ದೆ. ಓಕೆ, ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೋತಾ ಇದ್ರಾ? ಈಗ 1.5 ವರ್ಷದಿಂದ ತಗೊಳ್ತಾ ಇದ್ದೆ. ಯಾವಾಗ ಜಾಸ್ತಿ ಆಯ್ತು? ಜಾಸ್ತಿ, ತುಂಬಾ ಜಾಸ್ತಿ ಆಗೋದ್ರಿಂದ ಏನ್ ಫುಡ್ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಓಕೆ, ಈಗ ಅದೇ ಇಲ್ಲಿ ನಿಮ್ಮ ಸೆರೆಕೆರೆಗೆ ಬಂದ್ಮೇಲೆ ನನಗೆ ಇವಾಗ ಟ್ಯಾಬ್ಲೆಟ್ 1 ಟೈಮ್ ನಿಲ್ಸಿದೆ ಫಸ್ಟ್. ಈಗ ಸಂಜೆ 2 ಟೈಮ್ ತಗೊಳಲ್ಲ. ಮತ್ತೆ ಈಗ ನಾರ್ಮಲ್ ಆಗಿದ್ದೀನಿ. ನಾರ್ಮಲ್ ಆಗಿದ್ದೀರಾ? ಫುಡ್ ನಾರ್ಮಲ್ ಆಗಿ ತಗೊಳ್ತೀನಿ ಇವಾಗ. ಓಕೆ, ಸೊ ಇವಾಗ ನೀವು ಹೇಳಿದ್ರು ದೋಸೆ ಇಡ್ಲಿ ಉಪ್ಪಿಟ್ಟೆಲ್ಲ ತಿನ್ನಕ್ ಆಗ್ತಾ ಇರ್ಲಿಲ್ಲ ಅಂತ, ಎದೆ ಉರಿ ಬರ್ತಾ ಇತ್ತು, ಒಂದನಿ ಹಾಲು ಉರಿ ಬರ್ತಾ ಇತ್ತು. ಹೌದು. ಇವಾಗ ಹೇಗಿದೆ? ಈಗ ಹಾಲು ಕುಡಿತೀನಿ, ಕಾಫಿ ಕುಡಿತೀನಿ, ಟೀ ಕುಡಿತೀನಿ, ಇಡ್ಲಿ ದೋಸೆನೂ ತಿಂತೀನಿ. ನಾರ್ಮಲ್ ಎಲ್ಲ ಊಟನೂ ತಗೊಳ್ತೀನಿ. ಓಕೆ, ನಮ್ ಸರಕೇರಿಗೆ ನೀವು ಎಷ್ಟು ದಿನದಿಂದ ಬರ್ತಾ? ನಾನು 45 ದಿವಸ ಆಯ್ತು. 45 ಡೇಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಬಟ್ ಎಷ್ಟು ದಿನಕ್ಕೆ ನಿಮ್ಗೆ ರಿಸಲ್ಟ್ಸ್ ಕಾಣಿಸ್ತು? ನನಗೆ ಒಂದು 15 ದಿವಸದೊಳಗಡೆನೆ ನನಗೆ ವೆರಿಕೋಸ್ ಪ್ರಾಬ್ಲಮ್ ಅಷ್ಟೇ ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಓಕೆ, ಸೊ ಹಾಗೇನೆ ಶೋಲ್ಡರ್ ಪೇನ್ ಇತ್ತು, ಕೈ ಎತ್ತಕ್ ಆಗ್ತಾ ಇರಲಿಲ್ಲ, ಅದ್ರ ಬಗ್ಗೆ ಏನು? ಅದನ್ನು ಅಷ್ಟೇನೆ, ಅದು ಕಡಿಮೆ ಆಗಿದೆ. ಅಂದ್ರೆ ನಾನು ಇವಾಗ ಅಂದ್ರೆ ಸ್ವಲ್ಪ ನೋವು ಇರೋದ್ರಿಂದ, ಯಾಕೆ ಅಂತಂದ್ರೆ ನಾನು ಈಗ 20 ಕಿಲೋಮೀಟರ್ ಗಾಡಿ ಓಡಿಸ್ತೀನಿ. ಓಕೆ, ಮುಂಚೆ ಏನ್ ವರ್ಕ್ ಮಾಡ್ತಾ ಇದ್ದೀರಿ ನೀವು? ಕುಕಿಂಗ್ ಕೆಲಸನೇ ಮಾಡ್ತಾ ಇದ್ದೆ. 3 ಮಾಡ್ತಾ ಇದ್ದೆ, ಎಲ್ಲ ಬಿಟ್ಟು ಈಗ ಒಂದೇ ಒಂದ್ ಕೆಲಸ ಮಾಡ್ತಾ ಇದ್ದೆ. 2 ವರ್ಷದಿಂದ ಆಗ್ತಾ ಇರಲಿಲ್ಲ. ಪ್ರಾಬ್ಲಮ್ ಬರಕ್ಕಿಂತ ಮುಂಚೆ 3 ಮನೆಯಲ್ಲಿ ಕೆಲಸ ಕುಕಿಂಗ್ ಕೆಲಸ ಮಾಡ್ತಾ ಇದ್ರ. ಈಗೇನ್ ಪ್ರಾಬ್ಲಮ್ ಅಂದ ಮೇಲೆ 1 ಮನೆ, ಇವಾಗ ಮತ್ತೆ 3 ಮನೆ ಸ್ಟಾರ್ಟ್ ಮಾಡಿದೀರಾ. ಸೊ 25 ಕಿಲೋಮೀಟರ್ಸ್ ಡ್ರೈವ್ ಮಾಡ್ತೀರಾ? ಓಕೆ, ಈಗ ಅವಾಗ ಇದ್ದಿದ್ಕು ನಿಮ್ಗೆ ಇವಾಗ ಇರೋದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ನನಗೆ ಅಷ್ಟು 25 ಕಿಲೋಮೀಟರ್ ಗಾಡಿ ಓಡಿಸಿ ಬಂದ್ರು ನನಗೆ ಸುಸ್ತು ಅನ್ಸೋದಿಲ್ಲ. ಏನಿಲ್ಲ, ಆರಾಮಾಗಿ ಮನೇಲೂ ಬಂದು ಕೆಲಸ ಮಾಡಿ ಆರಾಮಾಗಿ ಖುಷಿಯಾಗಿರ್ತೀರಾ. ಓಕೆ, ಇವತ್ತಿನ ದಿನ ಈ ಆರೋಗ್ಯ ಲಕ್ಷ್ಮಿ ನಿಮ್ ಮನೆಗೆ ತಗೊಂಡಿದ್ದೀರಾ, ಏನ್ ರೀಸನ್ಸ್ ಗಾಗಿ ತಗೋತಾ ಇದ್ದೀರಾ? ನಮ್ಮ ಹಸ್ಬೆಂಡ್ಗೆ ಹೆವಿ ಶುಗರ್ ಇರೋದ್ರಿಂದ ತಗೊಂಡಿದ್ದೀನಿ. ಅವ್ರಿಗೆ ಅಲ್ಲಿ ಬರಕ್ ಆಗಲ್ಲ, ಅದಕ್ಕೋಸ್ಕರ ಅದಕ್ಕೆ ಅಪ್ಪಗೋಸ್ಕರ ತಗೊಂಡಿದ್ದೀರಾ. ಓಕೆ, ಸೊ ವಿತೌಟ್ ಮೆಡಿಸಿನ್ಸ್ ನ್ಯಾಚುರಲ್ ಆಗಿ ಈ ಜೇಸ್ಟೋನ್ ಮುಖಾಂತರ ಲೈಫ್ ನ ಲೀಡ್ ಮಾಡ್ಬೋದಾ? ಯಾವುದೇ ರೀತಿ ಮೆಡಿಕೇಶನ್ಸ್ ಇರಿದ್ದಾರೆ. ಈಗ ನೀವೇ ಹೇಳಿದ್ರ 2 ರೀತಿ 2 ಟ್ಯಾಬ್ಲೆಟ್ಸ್ ಹಾಕೋತಾ ಇದೆ ಒಂದು ಪ್ರಾಬ್ಲಮ್ಗಾಗಿ ಅಂತ. ಈಗ ನೀವು ಅಲ್ಲಿ 45 ಡೇಸ್ ಕೋರ್ಸ್ ಕಂಪ್ಲೀಟ್ ಮಾಡಿದೀರಾ, ಅಲ್ಲಿ ಹಲವಾರು ಜನನ ನೋಡಿರ್ತೀರ, ವಿಧ ಆಗಿ ಪ್ರಾಬ್ಲಮ್ಸ್ ಇರೋರು ಇರ್ತಾರೆ, ಅವ್ರ ರಿಸಲ್ಟ್ಸ್ ನೀವು ಕೇಳಿದೀರಾ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳೋದೇನಂತಂದ್ರೆ, ಯಾರ ಎಷ್ಟೇ ಕಷ್ಟ ಇರ್ಲಿ, ಏನೇ ಇರ್ಲಿ, ನಾವು ಬೇರೆ ಎಲ್ಲ ಕೆಲ್ಸಕ್ಕೂ ನಾವು ಟೈಮ್ ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಇದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ 1 ಅವರ್ ಟೈಮ್ ಮಾಡಿಕೊಂಡು ಸೆರಾಕೆರೆಗೆ ಬಂದು ಥೆರಪಿ ತಗೊಂಡ್ರೆ ನಮ್ದು ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಆಗುತ್ತೆ. ಅದು ನ್ಯಾಚುರಲ್ ಆಗಿ ಮೆಡಿಕೇಶನ್ ಏನಿಲ್ಲ. ಓಕೆ, ಎಷ್ಟು % ಕಾನ್ಫಿಡೆನ್ಸ್ ಕೊಡ್ತೀನಿ? ನಾನಂತೂ 100 ಅಂತೂ ಕೊಡ್ತೀನಿ. 100% ಕಾನ್ಫಿಡೆನ್ಸ್ ಕೊಡ್ತೀನಿ. ಓಕೆ, ಅಲ್ಲಿ ಸರ್ವಿಸ್ ಹೇಗಿತ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬಾ ಅಂದ್ರೆ ನಮ್ಗೆ ಅದು ಬೇರೆ ಕಡೆ ಹೋಗ್ತಾ ಇದೀವಿ ಅಂತ ಏನ್ ಅನ್ಸಲ್ಲ. ಈಗ ನಮ್ಮ ಮನೆಗೆ ನಾವು ಬಂದ್ರೆ ಎಷ್ಟು ಖುಷಿಯಾಗಿ ನಾವ್ ಇರ್ತೀವ, ಅದಕ್ಕಿನ್ನೂ ಜಾಸ್ತಿನೇ ಖುಷಿ ಆಗತ್ತೆ ಹೊರತು ಇನ್ನೇನಿಲ್ಲ. ಎಲ್ರು ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ನೋಡ್ಕೋತೀರಾ. ಓಕೆ, ಸೊ ಈಗ ಅಲ್ಲಿ ಯಾರಾದ್ರೂ ನಿಮ್ಗೆ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಫೋರ್ಸ್ ಮಾಡಿದ್ರೆ? ಇಲ್ಲ, ನನಗೆ ಯಾರು ಅದ್ರ ಬಗ್ಗೆ ವಿಷಯನೇ ನಾನು ಯಾರು ಮಾತಾಡಿರ್ಲಿಲ್ಲ. ನಾನಾಗೆ ಕೇಳಿದ್ದು, ನನಗ್ ಬೇಕು ಈ ತರ ಮನೆಗೆ ಅಂತ ಹೇಳಿ, ಮನೆಗೆ ಬೇಕು ಅಂತ ನೀವು ಕೇಳಿ ಆಮೇಲೆ ಡೀಟೇಲ್ಸ್ ತಗೊಂಡು. ಓಕೆ, ಕಾಸ್ಟ್ ವೈಸ್ ಅಂತ ಬರುವಾಗ ನಿಮ್ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ಸ್ಲಿಲ್ಲ? ಆತರ ಏನ್ ನಂಗೇನ್ ಅನ್ಸ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಅದೇ ಹಾಸ್ಪಿಟ್ಲಿಗೆ ನನ್ನ ಟ್ಯಾಬ್ಲೆಟ್ಗೆ ಬೆಳಿಗ್ಗೆ ಸಂಜೆಗೆ 24 ರೂಪಾಯಿ ಇಡ್ತಾ ಇದ್ದೆ. ಓಕೆ, ಫೀಸು 600 ರೂಪಾಯಿ. ಬರೀ ಒಂದು ಹಾಫ್ ಅನ್ ಅವರ್ ನೋಡಲ್ಲ ಅವರು. ಅದೇ ತರ ಲೆಕ್ಕ ಹಾಕಿದ್ರೆ ನಮಗೆ ಇದಕ್ಕೆ ನಾವು ಅಮೌಂಟ್ ಹಾಕಿದ್ದೆ ನಮಗೆ ಜಾಸ್ತಿ ಅಂತ ಏನ್ ಅನ್ಸಲ್ಲ. ಓಕೆ, ಓಕೆ, ಸೊ ಅಲ್ಲಿ ಇವಾಗ ನಿಮ್ಮಿಂದ ಆಟೋರಾಜ ಸರ್ ಅವ್ರಿಗೂ ಹೆಲ್ಪ್ ಆಗ್ತಾ ಇದೆ.
ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಅಲ್ಲಿ ಬರುವಂತಹ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಓಕೆ, ಈ ವಿಡಿಯೋ ನೋಡ್ತಾ ಇರ್ತಾರೆ ಅಲ್ವಾ, ನಿಮ್ ತರ ಪ್ರಾಬ್ಲಮ್ ಇಂದ ಸಫರ್ ಪಡೋರು ಇರ್ತಾರೆ. So ನಾವು ಈ ತರ ಪ್ರಾಡಕ್ಟ್ ತಗೊಂಡ್ರೆ, ನಾವು ಹೋಗಿ ಅಲ್ಲಿ ಥೆರಪಿ ತಗೊಂಡ್ರೆ ಆಟೋ ರಾಜ ಅವ್ರಿಗೂ ಹೆಲ್ಪ್ ಆಗುತ್ತೆ ನಮ್ಮಿಂದ. ಓಕೆ, ನಾವು ದೊಡ್ಡ ಅಮೌಂಟ್ ಕೊಡಕ್ ಆಗದೇ ಇದ್ರು ಸ್ವಲ್ಪ ಸ್ವಲ್ಪ ನಮ್ಮಿಂದ ಹೆಲ್ಪ್, ನಮ್ಮನ್ನ ನಾವು ಸೇಲ್ ನಾವು ನೋಡ್ಕೊಳ್ತೀವಿ, ಅವ್ರಿಗೂ ಆಗುತ್ತೆ, ಹೆಲ್ಪ್ ಎಲ್ಲರಿಗೂ ಹೆಲ್ಪ್ ಓಕೆ, ಥ್ಯಾಂಕ್ ಯು. ಯು.